ಹಳೆ ಕಾಲದ ಅಂಬೋದಿಟ್ಟಾರೆ ನೋಡಿ. ಹಳೆ ಗಾಡಿನ ಮೇಂಟೈನ್ ಮಾಡೋದು ಇದೆಯಲ್ಲ, ಹುಚ್ಚಿಡ್ದೋಯ್ತದೆ. ಅದ್ರ ಸ್ಪೇರ್ ಪಾರ್ಟ್ಸ್ ಸಿಗಲ್ಲ, ಅದ್ರದ್ದು ಇನ್ನೊಂದು ಸಿಗಲ್ಲ. ಅದನ್ನೆಲ್ಲ ಎಲ್ಲೆಲ್ಲಿಂದನೋ ತರಿಸ್ಕೊಂಡು ಹಾಕಿಸ್ಕೊಂಡು ಅದ್ರಲ್ಲಿ ಬರೋ ಮೈನರ್ ಇಶ್ಯೂನ ತಲೆ ಕೆಡಿಸ್ಕೊಂಡು, ಯಪ್ಪ ದೇವ್ರೆ ಸವಾಸ ಬೇಡ. ಮೇಂಟೈನ್ ಮಾಡೋಕ್ಕೆ ಆದರೆ ತೊಗೊಳ್ಬೇಕು, ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬಾರ್ದು, ನನ್ನ ಒಂದು ಕಾನ್ಸೆಪ್ಟು. ಮತ್ತು ಇನ್ನೊಂದು ಸ್ನೇಹಿತರೆ, ಇಂಥ ಗಾಡ್ ಸೆಕ್ಷನಲ್ಲೆಲ್ಲ ಓಡಿಸ್ಬೇಕಾದ್ರೆ ದಯವಿಟ್ಟು ಮೆಲ್ಲೆ ಓಡಿಸಿ ಮತ್ತು ಸೇಫಾಗಿ ಓಡಿಸಿ. ಯಾಕಂದರೆ ಯಮ ಯಾವ ಕಡೆಯಿಂದ ಬರ್ತಾನಂತ ಹೇಳೋಕ್ಕಾಗಲ್ಲ. ನೀವೆಷ್ಟೇ 100% ರೈಡರು 100% ಪರ್ಫೆಕ್ಟು ಅಂತ ಹೇಳ್ಕೊಂಡು ತಿರುಗಿದ್ರೆ ವೇಸ್ಟ್ ಅದು. ಯಾಕೆ ಗೊತ್ತಾ, ನಾವು ಯಾವತ್ತಿದ್ರೂ 50% ಪರ್ಫೆಕ್ಟ್ ಅಷ್ಟೇ. 25% ಮುಂದೆ ಬರೋನು ಸರಿ ಇರಬೇಕು, ಇನ್ನೊಂದು 25% ಹಿಂದೆ ಬರೋನು ಸರಿ ಇದ್ದರೆ ನೀವು ಒಂದು 100% ಪರ್ಫೆಕ್ಟ್ ರೈಡರು. ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ರೈಡ್ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ನಮ್ಮ ಕೋಟೆ ಬೆಟ್ಟ ನೋಡ್ಕೊಂಬರೋಣ ಅಂತ. ಸುಮಾರು ಟೈಮ್ ಆಗಿತ್ತು ಕೋಟೆ ಬೆಟ್ಟ ಹೋಗಿ. ಇನ್ನು ಸಮ್ಮರ್ ಬೇರೆ ಸ್ಟಾರ್ಟ್ ಆಯಿತು. ಹೆಚ್ಚಿಗೆ ರೈಡೆಲ್ಲ ಮಾಡೋಕ್ಕಾಗಲ್ಲ ಈ ಸಮ್ಮರಲ್ಲಿ, ಅಂದರೆ ಬಿಸಿಲಿಗೆ ಅರ್ಧ ಹೋಗ್ಬಿಡ್ತೀವಿ. ಯಪ್ಪ ದೇವರೇ, ಈ ಮಳೆಗಾಲ ವಿಂಟರು ಇದೆಲ್ಲ ಒಂದು ಪ್ರಾಪರ್ ಸೀಸನು ರೈಡ್ ಮಾಡೋಕ್ಕೆ ರೈಡರ್ಸಿಗೆ. ಈ ಸಮ್ಮರಲ್ಲಿ ಯಪ್ಪ ಆಗೋದೇ ಇಲ್ಲ. ನಾನು ಅದಕ್ಕೆ ಇತ್ತು ಜಾಕೆಟ್ ಏನೂ ಆಗಿಲ್ಲ, ಒಂದು ಗ್ಲೌಸು, ಒಂದು ಶೂ, ಹಾಗೆಯೇ ಕ್ಯಾಮ್ರಾ, ಒಂದು ಹೆಲ್ಮೆಟ್ ಹಾಕೊಂಡು ಬಂದೆ ಅಷ್ಟೇ. ಈ ಜಾಕೆಟೆಲ್ಲ ಹಾಕ್ಕೊಂಡು ಯಪ್ಪ ಆಗೋದೇ ಇಲ್ಲ ನನ್ನ ಕೈಲಂತೂ. ನಾನು ಯೂಸ್ ಮಾಡೋದು ಅದು ಯಾವುದೋ ಅರ್ಬನ್ ಅನ್ನೋ ಒಂದು ಬ್ರ್ಯಾಂಡದು ಒಂದು ಜಾಕೆಟ್ ಯೂಸ್ ಮಾಡ್ತೀನಿ. ರೈಡಿಂಗ್ ಜಾಕೆಟ್ ಅಲ್ಲ ಆಯಿತಾ, ಅದೊಂದು ಸ್ವಲ್ಪ ದಪ್ಪ ಇರುತ್ತೆ, ಬಿದ್ದಾಗ ಆಲ್ಮೋಸ್ಟ್ ಅವಾಯ್ಡ್ ಮಾಡುತ್ತೆ ಅದನ್ನು ಒಂದು ಸ್ವಲ್ಪ. ಅಂದರೆ ರೈಡಿಂಗ್ ಜಾಕೆಟ್ 100% ಸೇಫ್ ಮಾಡುತ್ತೆ ಅಂದರೆ ಇದೊಂದು ಅಟ್ಲೀಸ್ಟ್ ಒಂದು 10% ಆದರೂ ಸೇಫ್ ಮಾಡುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಹಾಕ್ಕೊಳ್ತೀನಿ ಆ ಜಾಕೆಟ್ನ. ಬಟ್ ಈ ಬಿಸಿಲಲ್ಲಿ ಹಾಕೊಂಬಂದರೆ ಅಯ್ಯಪ್ಪ, ಅದಕ್ಕೆ ಬೇಡ ಜಾಕೆಟ್ ಹಾಕೋದು ಅಂತ ಕ್ಯಾನ್ಸಲ್ ಮಾಡಿ ಹೀಗೆ ಬಂದೆ. ಈ ಜಾಗ ಆನೆಕಾಡು ಅಂತ. ನೀವು ಮಳೆಗಾಲದಲ್ಲಿ ಏನೋ ಬಂತು ಅಂದರೆ ಫುಲ್ ಹಸಿರಿರುತ್ತೆ ಆಯಿತಾ. ಅಂದರೆ ಈ ಕಡೆನೂ ಫುಲ್ ಡಾರ್ಕ್ ಗ್ರೀನು, ಈ ಕಡೆನೂ ಡಾರ್ಕ್ ಗ್ರೀನ್ ಇರುತ್ತೆ, ಮಧ್ಯದಲ್ಲಿ ರೂಟ್ ಇರುತ್ತೆ ಅಲ್ಲ, ಹಾಗೆ ಒಂಚೂರು ಫಾಗು ಅದು ಇದೆಲ್ಲ ಬೀಳ್ತಾ ಇರುತ್ತೆ. ರೈಡ್ ಮಾಡುವಾಗ ಒಂಥರ ಖುಷಿ ಆಗುತ್ತೆ ನಿಮಗೆ. ಸುಮಾರು ಸತಿ ಮಳೆಗಾಲದಲ್ಲೆಲ್ಲ ವೀಡಿಯೋ ಮಾಡಿದ್ದೆ, ಅಂದರೆ ಆ ಕಾಲದಲ್ಲಿ ಮಾಡಿದ್ದೆ, ಅದು ಯಾವುದು ಯೂಟ್ಯೂಬಲ್ಲಿ ಹಾಕಿಲ್ಲ ನಾನು. ನೋಡೋಣ ಈ ಸತಿ ಮಳೆಗಾಲದಲ್ಲಿ ನಮ್ಮ ಕೊಡಗುನ ಸ್ವಲ್ಪ ಸುತ್ತೋಣ. ವಾಟರ್ ಫಾಲ್ಸು ಅದು ಇದೆಲ್ಲ ಇದಾವಲ್ಲ, ಅದೆಲ್ಲ ಸುತ್ತೋಣ ಆರಾಮ್ಸೆ ಈ ಸತಿ. ಮಳೆಗಾಲಕ್ಕೆ ಒಳ್ಳೊಳ್ಳೆ ಪ್ಲ್ಯಾನ್ಸ್ಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀನಿ ಮಳೆಗಾಲದಲ್ಲಿ. ಸದ್ಯಕ್ಕೆ ಈ ರೀತಿ ಚಿಕ್ಕ ಪುಟ್ಟ ರೈಡ್ಗಳು ಮಾಡ್ಕೊಂಡಿರೋಣ. ನಿಯರ್ ಟು 7th ಹೊಸಕೋಟೆ ಇದ್ದೀನಿ. ಹಳೆ ಕಾಲದ ಅಂಬೋದಿಟ್ಟಾರೆ ನೋಡಿ, ಇನ್ನು ಹೆಂಗೆ ಇಟ್ಟಿದ್ದಾನೆ ಅವನು. ಯಪ್ಪ, ಹೊಸ ಗಾಡಿ ತೆಗೆದು ಅದನ್ನ ಮೇಂಟೈನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಹಳೆ ಗಾಡಿನ ಮೇಂಟೈನ್ ಮಾಡೋದು ಇದೆಯಲ್ಲ, ಹುಚ್ಚಿಡ್ದೋಯ್ತದೆ. ಅದ್ರ ಸ್ಪೇರ್ ಪಾರ್ಟ್ಸ್ ಸಿಗಲ್ಲ, ಅದ್ರದ್ದು ಇನ್ನೊಂದು ಸಿಗಲ್ಲ. ಅದನ್ನೆಲ್ಲ ಎಲ್ಲೆಲ್ಲಿಂದನೋ ತರಿಸ್ಕೊಂಡು ಹಾಕಿಸ್ಕೊಂಡು ಅದ್ರಲ್ಲಿ ಬರೋ ಮೈನರ್ ಇಶ್ಯೂನ ತಲೆ ಕೆಡಿಸ್ಕೊಂಡು, ಯಪ್ಪ ದೇವ್ರೆ ಸವಾಸ ಬೇಡ. ಮೇಂಟೈನ್ ಮಾಡೋಕ್ಕೆ ಆದರೆ ತೊಗೊಳ್ಬೇಕು, ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬಾರ್ದು, ನನ್ನ ಒಂದು ಕಾನ್ಸೆಪ್ಟು. ಓಕೆ, ಇವಾಗ ಶುಂಠಿ ಕೊಪ್ಪದಿಂದ ಸ್ವಲ್ಪ ಹೊರಗಡೆ ಬಂದೆ. ಬನ್ನಿ, ಇನ್ನೂ ರೂಟ್ ಚೆಂದ ಇರುತ್ತೆ ಆಯಿತಾ. ಇದೊಂದು ಸ್ವಲ್ಪ ಅಷ್ಟೇ ಸಿಟಿ ಲಿಮಿಟು, ಅದಾದಮೇಲೆ ಫುಲ್ಲು ಟ್ರಾಫಿಕ್ ತೋಟ ಬರುತ್ತೆ. ಅದ್ರ ಮಧ್ಯೆ ಎಲ್ಲ ಗಾಡಿ ಓಡಿಸುವಾಗ ಮಸ್ತ್ ಇರುತ್ತೆ. ಬನ್ನಿ. ಮತ್ತು ಇನ್ನೊಂದು ಸ್ನೇಹಿತರೆ, ಇಂಥ ಗಾಡ್ ಸೆಕ್ಷನಲ್ಲೆಲ್ಲ ಓಡಿಸ್ಬೇಕಾದ್ರೆ ದಯವಿಟ್ಟು ಮೆಲ್ಲೆ ಓಡಿಸಿ ಮತ್ತು ಸೇಫಾಗಿ ಓಡಿಸಿ. ಯಾಕಂದರೆ ಯಮ ಯಾವ ಕಡೆಯಿಂದ ಬರ್ತಾನಂತ ಹೇಳೋಕ್ಕಾಗಲ್ಲ. ನೀವೆಷ್ಟೇ 100% ರೈಡರು 100% ಪರ್ಫೆಕ್ಟು ಅಂತ ಹೇಳ್ಕೊಂಡು ತಿರುಗಿದ್ರೆ ವೇಸ್ಟ್ ಅದು. ಯಾಕೆ ಗೊತ್ತಾ, ನಾವು ಯಾವತ್ತಿದ್ರೂ 50% ಪರ್ಫೆಕ್ಟ್ ಅಷ್ಟೇ. 25% ಮುಂದೆ ಬರೋನು ಸರಿ ಇರಬೇಕು, ಇನ್ನೊಂದು 25% ಹಿಂದೆ ಬರೋನು ಸರಿ ಇದ್ದರೆ ನೀವು ಒಂದು 100% ಪರ್ಫೆಕ್ಟ್ ರೈಡರು. ಆ ರೀತಿ ಪರ್ಫೆಕ್ಟ್ ರೈಡರ್ ಅಂತ ಯಾರೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನಾವು ನೆಟ್ಟೆಡ್ ಹೋದ್ರೂ ಮುಂದೆ ಬರೋನು ನೆಟ್ಟೆಡ್ ಬರೋಲ್ಲ ಆಯಿತಾ. ನಾವು ಒಳ್ಳೆ ಹೈ ಸ್ಪೀಡಲ್ಲಿ ಇರ್ತೀವಿ, ಅವನು ಏನೋ ಹೈ ಸ್ಪೀಡಲ್ಲಿ ರಾಂಗ್ ವೇಯಿಂದ ಬಂತು ಅಂದರೆ ನಮ್ಮ ಜೀವನ ಡಮಾರ್.
ಫ್ಯೂಚರಲ್ಲಿ ಒಂದು ದಿವಸ ಕೂತ್ಕೊಂಡು ಕೊರಗಬಾರ್ದು. ನಾನು ಆ ರೀತಿ ಸ್ಪೀಡಲ್ಲಿ ಹೋಗ್ಬಾರ್ದಿತ್ತು. ಹೋಗಿಲ್ಲ ಅಂದರೆ ಇವತ್ತಿನ ನಾನು ಚೆನ್ನಾಗೇ ಇರ್ತಿದ್ದೆ. ಅದು ಡ್ಯಾಮೇಜ್, ಕೈ ಕಾಲು ಏನೂ ಡ್ಯಾಮೇಜ್ ಆಯ್ತಿತ್ತಿಲ್ಲ. ಆ ರೀತಿ ಎಲ್ಲ ಒಂದು ಮೈಂಡ್ ಸೆಟ್ಟಿಗೆ ಬರಬಾರ್ದು ಫ್ಯೂಚರಲ್ಲಿ. ಅದಕ್ಕೆ ನಿಯತ ಓಡಿಸಿ ಆಯಿತಾ. ಸುಮ್ಮನೆ ಅದು ಇದು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಿ ನೀವು. ಇದು ಕೆರೆ ಅನಿಸುತ್ತೆ, ಕೆರೆನೂ ಹೊಳೆನೇ, ಇದು ಹೊಳೆ ಕೆರೆ ಮಾಡಿಬಿಟ್ಟೆ. ಸಖತ್ತಾಗಿದೆ. ಅವರು ಒಂದು ಬ್ರೇಕ್ ಹಾಕೋಣ ಇರಿ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಒಂದು ಸತಿ ಬರುವಾಗ ಫುಲ್ಲು ಫಾಗ್ ಕವರ್ ಆಗಿತ್ತು. ನಾನು ಆ್ಯಕ್ಚುಲಿ ನಮ್ಮ ಅಣ್ಣಂದು ಪಲ್ಸರಲ್ಲಿ ಬಂದಿದ್ದೆ, ಮಸ್ತಿತ್ತು ಅವಾಗ. ನೋಡಿ ಈವಾಗಲೂ ಒಂಥರ ಹಸಿರಿದೆ ಇಲ್ಲೆಲ್ಲ. ಕ್ಯಾಮ್ರಾ ಆ್ಯಂಗಲಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ನೋಡೋಕ್ಕಂತೂ ಸೂಪರಾಗಿ ಕಾಣಿಸ್ತಿದೆ. ಹುಡುಗರಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಾರೆ, ಮಸ್ತು. ಈ ರೀತಿ ಹಳ್ಳಿ ಸೈಡ್ ಏನಾದರೂ ಮನೆ ಇತ್ತು ಅಂದರೆ ಎಂಜಾಯ್ ಮಾಡ್ಬೋದು ಜೀವನನ. ಬನ್ನಿ ಆ ಕಡೆ ನೋಡೋಣ. ವಾವ್, ಸಖತ್ತಾಗಿದೆ. ಓ ಕೆಳಗಡೆ ನೋಡಿ. ಓಹೋ, ಇದು ಹಳೆ ಬ್ರಿಡ್ಜ್ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಇದೇನೋ ಸ್ಟ್ರೆಂತ್ ಇಲ್ಲ ಅಂತ ಇದು ಕಟ್ಟಿರಬೇಕು. ಬಟ್ ಹಳೆ ಬ್ರಿಡ್ಜ್ ತುಂಬ ಚೆನ್ನಾಗಿದೆ ನೋಡಿ. ಯಪ್ಪ, ಇವಾಗ ನಾವು ಮಾದಾಪುರದಲ್ಲಿ ಇದ್ದೀವಿ. ಇಲ್ಲಿಂದ ಒಂದು ರೈಟ್ ಹೋಗ್ಬೇಕಾಯ್ತಾ. ಯಾವ ರೈಟು ಕರೆಕ್ಟ್ ಇದೆ. ಆ ಊರಿನ ಹೆಸರು ಅಂತ ಗರ್ವಾಲೆ ಅಂತ ಏನೋ ಇರಬೇಕು. ಕರೆಕ್ಟು, ಗರ್ವಾಲೆ ಅಂತ ಇದೆ. ಇಲ್ಲಿಂದ ನಾನು ರೈಟ್ ಹೋದರೆ ಸ್ಟ್ರೈಟ್ ಆಯಿತಾ. ಈ ಕಡೆ ಜಾಯ್ನ್ ಆದಮೇಲೆ ಸ್ಟ್ರೈಟು, ಏನು ಡಿವಿಷನ್ ಏನಿಲ್ಲ. ಕೋಟೆ ಬೆಟ್ಟ ಹೋಗ್ಬೋದು ನೀವು. ಚೆನ್ನಾಗಿದೆ ಕೋಟೆ ಬೆಟ್ಟ, ಒಂಥರ ಒಳ್ಳೆ ಐತಿಹಾಸಿಕ ಜಾಗ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಇದೆ, 26 ನಿಮಿಷ ತೋರಿಸ್ತಾ ಇದೆ. ಟರ್ನಿಂಗ್ ಆದಮೇಲೆ ರೋಡ್ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ. ಆಪೋಸಿಟಿಂದ ಏನೋ ಗಾಡಿ ಬಂತು ಅಂದರೆ 4 ವೀಲರು, ಈ ಕಡೆ ಸೈಡ್ ಕೊಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಇಂಥ ರೋಡ್ಗಳಲ್ಲಿ. ಬಹಳ ಡೇಂಜರ್ ಸ್ಪೀಡಲ್ಲಿ ಹೋಗೋದು. ನಾವೇನೋ ಹುಚ್ಚಾಟಕ್ಕೆ ಹೋಗ್ತೀವಿ, ಬಟ್ ಆ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಒಂದು ಅರ್ಧ ಗಂಟೆ ಲೇಟ್ ಆದರೂ ತೊಂದರೆ ಇಲ್ಲ, ನಿಧಾನಕ್ಕೆ ಹೋಗಿ ಆಯಿತಾ. ಬಿದ್ದು ಕೈ ಕಾಲು ಮುಟ್ಕೊಂಡ್ರೆ ಯಾರೂ ಬರೋಲ್ಲ. ಅದಕ್ಕೆ ನಾನೇ ಹೇಳ್ತಾಯಿದ್ದೀನಿ, ಬಂದರೂ ಸಮೇತ 1 ತಿಂಗಳು ಬರ್ತಾರ, 2 ತಿಂಗಳು ಬರ್ತಾರ ಅಷ್ಟೇ. ಅದ್ರ ಮೇಲಂತೂ ಯಾರೂ ಬರೋಲ್ಲ. ಲಾಸ್ಟಿಗೆ ಕೂತ್ಕೊಂಡೆ ನೀವು ಕೊರಬೇಕಾಗುತ್ತೆ. ಅದಕ್ಕೆ ಇವತ್ತು ಯಾಕೋ ಗೊತ್ತಿಲ್ಲ, ಫಿಲಾಸಫಿ ಡೈಲಾಗ್ಗಳು ಜಾಸ್ತಿ ಬರ್ತಾಯಿದ್ದಾವೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಕೋಟೆ ಬೆಟ್ಟಕ್ಕಿಂತನೂ ಈ ಹೋಯ್ತಾ ಇರೋ ದಾರಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ಅದೇನೋ ಹೇಳ್ತಾರಲ್ಲ, ಡೆಸ್ಟಿನೇಷನ್ಗಿಂತನೂ ಆ ಟ್ರಾವೆಲಿಂಗ್ ಜರ್ನಿ ಮಸ್ತಿರುತ್ತೆ ಅಂತ, ಆ ರೀತಿ ಆಯಿತು ನನ್ನ ಕತೆ. ನೋಡಿ ಮ್ಯಾಪಲ್ಲಿ ನೋಡಿ ಘಾಟ್ ಸೆಕ್ಷನ್ ಹೆಂಗಿದೆ ಅಂತ. ಬಟ್ ಇನ್ನೊಂದೇನು ಗೊತ್ತಾ, ಘಾಟ್ ಸೆಕ್ಷನಲ್ಲಿ ರೋಡ್ ಅಡ್ಲ ಇತ್ತು ಅಂದರೆ ನಮ್ಗೆ ಅಷ್ಟು ಗೊತ್ತಾಗಲ್ಲ, ಬೇಗ ಹೋಗ್ಬಿಡ್ಬೋದು. ಈ ರೀತಿ ರೋಡ್ ಚಿಕ್ಕ ಇತ್ತು ಅಂದರೆ ಒಂಥರ ಹಿಂಸೆ. ಆಪೋಸಿಟಿಂದ ಬಂದರೂ ಸೈಡ್ ಕೊಡೋಕೆ ಹಿಂಸೆ, ಸ್ಪೀಡಲ್ಲೂ ಹೋಗೋಕ್ಕಾಗೋದಿಲ್ಲ. ಅದು ಬೇರೆ ಈ ರೀತಿ ಪ್ಯಾಚಿ ರೋಡು. ಇನ್ನು 9 ಕಿಲೋಮೀಟ್ರ್ ಸಮೇತ ಇದೇ ರೀತಿ ಹಿಂದೆ ಒಳ್ಳೆ ಹಾವು ಹೋದಂಗೆ ಹೋಗಬೇಕು.
ಓಕೆ ಗೈಸ್, ಇವಾಗ ಕೋಟೆ ಬೆಟ್ಟ ಮೈನ್ ಆರ್ಚ್ ಹತ್ರ ಬಂದ್ವಿ. ಅಂದರೆ ದಾರಿದ ಆರ್ಚ್ ಆಯಿತಾ. ಸ್ಟ್ರೈಟ್ ಹೋದರೆ ನಿಮಗೆ ಶಾಂತಳ್ಳಿ ಮತ್ತು ಸೂರ್ಲವಿ ಫಾಲ್ಸು ಆ ಕಡೆ ಎಲ್ಲ ಹೋಗ್ಬೋದು.